ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಧೈರ್ಯಶಾಲಿ ಮತ್ತು ಪ್ರಾಮಾಣಿಕ ಹುಡುಗಿ ಲಕ್ಷ್ಮಿಯವರ ಜೀವನದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಫ್ರೆಂಡ್ಸ್, ಇವರ ಹೆಸರು ಮತ್ತು ಮೂಲವನ್ನು ನಾವು ನೋಡೋದಾದ್ರೆ ಇವರ ಹೆಸರು ಲಕ್ಷ್ಮಿ ಅಂತ. 29 ವರ್ಷದ ಯುವತಿ. ಇವರ ಹುಟ್ಟುಹಳ್ಳಿ ಶಿವಮೊಗ್ಗದಲ್ಲಿ. ಪ್ರಸ್ತುತ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ವಾಸಿಸುತ್ತಿದ್ದಾರೆ. ಅವಳು BA ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಿದ್ದು IT ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾಳೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ದುಡಿಯಲು ತಯಾರಾದ, ಜವಾಬ್ದಾರಿಯುತ ಮತ್ತು ಆತ್ಮನಿರ್ಭರ, ಕುಟುಂಬ ಮೌಲ್ಯಗಳಿಗೆ ಬದ್ಧತೆಯನ್ನು ಕೂಡ ಕೊಡುತ್ತಾರೆ. ಪ್ರಾಮಾಣಿಕ, ಸಹಾನುಭೂತಿ ಮತ್ತು ಸಹಕಾರದ ಮನಸ್ಸನ್ನು ಹೊಂದಿದ್ದಾರೆ. ಓದು, ಯೋಗ ಮತ್ತು ಕ್ಲಾಸಿಕಲ್ ಸಂಗೀತ ಪ್ರಿಯತೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಉತ್ತಮ ಸಮನ್ವಯ ಕೌಶಲ್ಯಗಳನ್ನು ಕೂಡ ಇವರು ಪ್ರೀತಿಸುತ್ತಾರೆ ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಲಕ್ಷ್ಮಿ ಅವರ ಜೀವನದಲ್ಲಿ ಒಂದು ತೀವ್ರ ಒಡೆತೆಯಾದ ಸಂದರ್ಭವಾಗಿತ್ತು. 3 ವರ್ಷಗಳ ಹಿಂದೆ ಅವರ ಮೊದಲ ಮದುವೆ ವಿಚ್ಛೇದನಕ್ಕೆ ತಲುಪಿತು. ಆ ಸಮಯದಲ್ಲಿ ಅವರು ಮನಃಶಾಂತಿ ಕಳೆದುಕೊಂಡರು. ತಮ್ಮ ಕೆಲಸ, ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದಿಂದ ನಿಂತುಕೊಂಡರು. ಅವರು ಹೇಳುತ್ತಾರೆ, ಅವಸಾನ ಒಂದು ತವತೆಯ ಆರಂಭವು ಎಂದು ನಂಬಿ ಮುಂದೆ ಸಾಗಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡಿದ್ರೆ ತಂದೆ ಸರ್ಕಾರಿ ನೌಕರ, ತಾಯಿ ಗೃಹಿಣಿ, ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಹೇಳಿಕೊಂಡಿದ್ದಾರೆ. ಇವರು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ವಾಸಿಸುತ್ತಿದ್ದಾರೆ. ಮೊದಲ ಮದುವೆಯ ಕುರಿತು ಇವರ ಮಾಹಿತಿಯನ್ನು ನಾವು ನೋಡೋದಾದ್ರೆ ಮೊದಲ ಮದುವೆ ಪ್ರೀತಿಯಿಂದ ಆಯಿತಂತೆ. ಆದರೆ ಜೀವನ ಶೈಲಿ ಮತ್ತು ಭವಿಷ್ಯದ ಗುರಿಗಳ ವ್ಯತ್ಯಾಸದಿಂದಾಗಿ ಸಂಬಂಧ ಮುರಿದು ಹೋಯಿತು ಎಂದು ತಿಳಿಸಿದ್ದಾರೆ. 2 ಕುಟುಂಬಗಳು ಮಾತುಕತೆಯಿಂದ ವಿಚ್ಛೇದನ ಮಾಡಲು ಒಪ್ಪಿಕೊಂಡವು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ವಯಸ್ಸು 31 ರಿಂದ 38 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗ, IT, ಬ್ಯಾಂಕಿಂಗ್, ಬಿಸ್ನೆಸ್ ಅಥವಾ ಯಾವುದೇ ಕೆಲಸ ಇದ್ದರೂ ಓಕೆ ಎಂದು ತಿಳಿಸಿದ್ದಾರೆ. ಕುಡಿತ ಅಥವಾ ಧೂಮಪಾನ ಇಲ್ಲದವರು ಆಗಿರಬೇಕಂತೆ. ಕುಟುಂಬ ಮೌಲ್ಯಗಳಿಗೆ ಗೌರವ ನೀಡುವವನು, ಜೀವನದ ಸವಾಲುಗಳನ್ನು ಹಂಚಿಕೊಳ್ಳಲು ಬಯಸುವ, ಸಹಾನುಭೂತಿ ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಲಕ್ಷ್ಮಿಯ ಭವಿಷ್ಯದ ಕನಸುಗಳನ್ನು ನಾವು ನೋಡೋದಾದ್ರೆ ಅವಳು ತನ್ನ ಜೀವನದಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಹುಡುಕುತ್ತಿದ್ದಾಳೆ. ಸರಿಯಾದ ಸಂಗಾತಿಯೊಂದಿಗೆ ಬದುಕನ್ನು ಹಂಚಿಕೊಳ್ಳಲು ಬಯಸುವವಳು ಇವಳು. ನಮ್ಮ ಪ್ರೀತಿಯ ಶುಭಾಶಯಗಳು ಅವಳಿಗೆ ಹೊಸ ಪ್ರೀತಿಯನ್ನು ನೀಡಲಿ ಎಂದು ತಿಳಿಸಿಕೊಟ್ಟಿದ್ದೇವೆ. ಹಾಗೆ ಕೊನೆಯ ಆಹ್ವಾನ, ನಮ್ಮ ಲಕ್ಷ್ಮಿ ತನ್ನ ಜೀವನದ ಹೊಸ ಅಧ್ಯಯನಕ್ಕೆ ಕಾಲಿಟ್ಟಿದ್ದಾರೆ. ಅವರು ಸಕಾರಾತ್ಮಕ ಮನಸ್ಸಿನಿಂದ, ಧೈರ್ಯದಿಂದ ಮತ್ತು ಪ್ರೀತಿ ತುಂಬಿ ಮುಂದೆ ಸಾಗುತ್ತಿದ್ದಾರೆ. ಯಾರಿಗಾದರೂ ನಿಜವಾಗಿ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.